ಶ್ರೀರಾಮನ ವಂಶಾವಳಿಯನ್ನು ತಿಳಿದ ಜನಕರಾಜನು ತನ್ನ ವಂಶಾವಳಿಯನ್ನು ತಿಳಿಸುತ್ತಾನೆ. ಜನಕರಾಜನ ತಮ್ಮನಾದ ಕುಶಧ್ವಜನಿಗೆ ಸಾಂಕಾಶ್ಯ ನಗರಿಯು ಹೇಗೆ ಬಂತು ಮತ್ತು ಜನಕನ ವಂಶಾವಳಿಯ ರಾಜರ್ಯಾರು ಎಂಬ ಪೂರ್ತಿ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 71ನೇ ಸ್ವರ್ಗ. ಜನಕನು ತನ್ನ ವಂಶವನ್ನು ಪರಿಚಯ ಮಾಡಿಕೊಟ್ಟುದು. ಶ್ರೀರಾಮನಿಗೆ ಸೀತೆಯನ್ನು, ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಮದುವೆ ಮಾಡಿಕೊಡುವುದಾಗಿ ಮಾತು ಕೊಟ್ಟುದು. ವಸಿಷ್ಠರು ಇಕ್ಷ್ವಾಕು ವಂಶಾವಳಿಯನ್ನು ಹೃದಯಂಗಮವಾಗಿ ಹೇಳಿದ ನಂತರ ಜನಕರಾಜನು ಕೈ ಮುಗಿದುಕೊಂಡು ಮಹರ್ಷಿಗಳಿಗೆ ಹೇಳಿದನು, ಮಹರ್ಷಿಗಳೇ, ನಿಮಗೆ ಮಂಗಳವಾಗಲಿ. ನಾನು ಹೇಳಲಿರುವ ನಮ್ಮ ವಂಶಾವಳಿಯನ್ನು ಕೇಳಿರಿ. ಮುನಿಶ್ರೇಷ್ಠರೇ, ಕನ್ಯಾಪ್ರದಾನ ಸಮಯದಲ್ಲಿ ಸತ್ಕುಲ ಪ್ರಸೂತನಾದವನು ವಂಶಾವಳಿಯನ್ನು ಹೇಳುವುದು ಸಂಪ್ರದಾಯವಾಗಿದೆ. ಅದರಂತೆ ನಾನು ಹೇಳಲಿರುವ ನಮ್ಮ ವಂಶಾವಳಿಯನ್ನು ಸಾವಧಾನದಿಂದ ಕೇಳಿರಿ. ತನ್ನ ಧಾರ್ಮಿಕ ಕ್ರಿಯೆಗಳಿಂದಲೂ ಪ್ರಜಾಪರಿಪಾಲನೆಯಿಂದಲೂ 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದ ಪರಮಧಾರ್ಮಿಕನಾದ ಪರಾಕ್ರಮಿಗಳಲ್ಲಿ ಶ್ರೇಷ್ಠನೆನಿಸಿದ ನಿಮಿ ಎಂಬ ರಾಜನಿದ್ದನು. ನಿಮಿರಾಜನ ಪುತ್ರನ ಹೆಸರು ಮಿಥಿ. ಅವನಿಂದಲೇ ಮಿಥಿಲಾ ಪಟ್ಟಣದ ನಿರ್ಮಾಣವಾಯಿತು. ಅವನನ್ನೇ ಮೊದಲನೆಯ ಜನಕನೆಂದೂ ಕರೆಯುತ್ತಿದ್ದರು. ಜನಕನಿಗೆ ಉದಾವಸುವೆಂಬ ಮಗನು ಹುಟ್ಟಿದನು. ಉದಾವಸುವಿಗೆ ಧರ್ಮಾತ್ಮನಾದ ನಂದಿವರ್ಧನನೆಂಬ ಮಗನು ಹುಟ್ಟಿದನು. ನಂದಿವರ್ಧನನ ಮಗ ಶೂರನಾದ ಸುಕೇತುವೆಂಬುವನು. ಸುಕೇತುವಿಗೆ ಧರ್ಮಾತ್ಮನಾಗಿಯೂ ಮಹಾಬಲನಾಗಿಯೂ ಇದ್ದ ದೇವರಾತನೆಂಬ ಮಗನು ಹುಟ್ಟಿದನು. ಬೃಹದ್ರಥನೆಂಬುವನು ದೇವರಾತನ ಮಗನು. ಬೃಹದ್ರಥನಿಗೆ ಶೂರನಾಗಿಯೂ ಪ್ರತಾಪಶಾಲಿಯಾಗಿಯೂ ಇದ್ದ ಮಹಾವೀರನೆಂಬ ಮಗನು ಹುಟ್ಟಿದನು. ಧೈರ್ಯವಂತನೂ ಸತ್ಯ ಪರಾಕ್ರಮಿಯೂ ಆದ ಸುಧೃತಿಯು ಮಹಾವೀರನ ಮಗ. ಧರ್ಮಾತ್ಮನಾದ ದೃಷ್ಟಕೇತುವು ಸುಧೃತಿಯ ಮಗ. ರಾಜರ್ಷಿಯಾದ ದೃಷ್ಟಕೇತುವಿಗೆ ಹರಿಯಶ್ವನೆಂಬ ಸುಪ್ರಸಿದ್ಧನಾದ ಮಗನು ಹುಟ್ಟಿದನು. ಮರು ಎಂಬುವನು ಹರಿಯಶ್ವನ ಪುತ್ರ. ಮರುವಿಗೆ ಪ್ರತೀಂಧಕನೆಂಬ ಮಗನು ಹುಟ್ಟಿದನು. ಮಹಾತ್ಮನಾದ ಕೀರ್ತಿರಥನು ಪ್ರತೀಂಧಕನ ಮಗ. ಕೀರ್ತಿರಥನಿಗೆ ದೇವಮೀಢನೆಂಬ ಮಗನು ಹುಟ್ಟಿದನು. ವಿಬುಧನೆಂಬುವನು ದೇವಮೀಢನ ಮಗ. ವಿಬುಧನಿಗೆ ಮಹೀದ್ರಕನೆಂಬ ಮಗನು ಹುಟ್ಟಿದನು. ಮಹಾಬಲನಾದ ಕೀರ್ತಿರಾತನು ಮಹೀದ್ರಕನ ಮಗ. ರಾಜರ್ಷಿಯಾದ ಕೀರ್ತಿರಾತನಿಗೆ ಮಹಾರೋಮನೆಂಬ ಮಗನು ಹುಟ್ಟಿದನು. ಮಹಾರೋಮನಿಗೆ ಸ್ವರ್ಣರೋಮನೆಂಬ ಮಗನು ಹುಟ್ಟಿದನು. ಹ್ರಸ್ವರೋಮನೆಂಬುವನು ಸ್ವರ್ಣರೋಮನ ಮಗ. ಧರ್ಮಜ್ಞನಾದ ಮಹಾತ್ಮನಾದ ಹ್ರಸ್ವರೋಮನಿಗೆ ನಾವಿಬ್ಬರು ಮಕ್ಕಳು ಹುಟ್ಟಿದೆವು. ಇಬ್ಬರಲ್ಲಿ ನಾನೇ ಹಿರಿಯವನು. ವೀರನಾದ ಕುಶಧ್ವಜನು ನನ್ನ ಅನುಜನು. ನಮ್ಮ ತಂದೆಯಾದ ಹ್ರಸ್ವರೋಮನು ಜ್ಯೇಷ್ಠನಾದ ನನಗೆ ಪಟ್ಟಗಟ್ಟಿ ರಾಜ್ಯ ಪಾಲನೆಯ ಭಾರವನ್ನು ಮತ್ತು ಕುಶಧ್ವಜನ ಪಾಲನೆಯನ್ನು ನನಗೊಪ್ಪಿಸಿ ಕಾಡಿಗೆ ಹೊರಟು ಹೋದನು. ವೃದ್ಧನಾದ ನಮ್ಮ ತಂದೆಯು ಹಲವಾರು ವರ್ಷಗಳು ತಪಸ್ಸು ಮಾಡುತ್ತಲಿದ್ದು ಸ್ವರ್ಗಸ್ಥನಾದನು. ನಾನು ರಾಜ್ಯವನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಾ ತಮ್ಮನಾದ ಕುಶಧ್ವಜನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆನು. ಹಲವಾರು ವರ್ಷಗಳು ಹೀಗೆಯೇ ಕಳೆದವು. ಅನಂತರ ಸಾಂಕಾಶ್ಯ ಎಂಬ ಪಟ್ಟಣಕ್ಕೆ ಅಧಿಪತಿಯಾಗಿದ್ದ ವೀರ್ಯವಂತನಾದ ಸುಧನ್ವನು ಸೇನಾ ಸಮೇತನಾಗಿ ಬಂದು ಮಿಥಿಲಾ ನಗರಕ್ಕೆ ಮುತ್ತಿಗೆ ಹಾಕಿ ಶೈವಧನಸ್ಸನ್ನು ಮತ್ತು ಪದ್ಮಾಕ್ಷಿಯಾದ ಕನ್ಯಾಮಣಿಯಾದ ಸೀತೆಯನ್ನು ನನಗೆ ಈ ಕೂಡಲೇ ಒಪ್ಪಿಸಬೇಕು ಎಂದು ದೂತರ ಮೂಲಕ ಸಂದೇಶವನ್ನು ಕಳುಹಿಸಿದನು. ಅದಕ್ಕೆ ನಾನು ಒಪ್ಪದಿರಲು ನನಗೂ ಮತ್ತು ಸುಧನ್ವನಿಗೂ ಘೋರ ಯುದ್ಧವಾಯಿತು. ನನಗೆದುರಾಗಿ ಯುದ್ಧ ಮಾಡುತ್ತಿದ್ದ ಸುಧನ್ವನು ಕಟ್ಟಕಡೆಗೆ ನನ್ನಿಂದ ಹತನಾದನು. ಹೀಗೆ ಸುಧನ್ವನನ್ನು ಸಂಹಾರ ಮಾಡಿದ ನಂತರ ಸಾಂಕಾಶ್ಯ ಪಟ್ಟಣಕ್ಕೆ ನನ್ನ ತಮ್ಮನಾದ ಕುಶಧ್ವಜನನ್ನು ರಾಜನನ್ನಾಗಿ ಮಾಡಿದೆನು. ಇಲ್ಲಿ ಕುಳಿತಿರುವ ಇವನೇ ನನ್ನ ತಮ್ಮನಾದ ಕುಶಧ್ವಜನು. ಇದು ನಮ್ಮ ವಂಶಚರಿತವಾಗಿದೆ. ರಘುವಂಶದವರ ವಂಶಾವಳಿಯನ್ನು ಕೇಳಿ ಪರಮ ಪ್ರೀತನಾಗಿರುವ ನಾನು ನನ್ನ 2 ಹೆಣ್ಣು ಮಕ್ಕಳನ್ನು ರಾಮ ಲಕ್ಷ್ಮಣರೊಡನೆ ವಿವಾಹಾರ್ಥವಾಗಿ ನಿಮಗೆ ಒಪ್ಪಿಸುತ್ತೇನೆ. ಮಹರ್ಷಿಗಳೇ, ನಿಮಗೆ ಮಂಗಳವಾಗಲಿ. ಸೀತೆಯನ್ನು ರಾಮನಿಗೂ
ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ವಿವಾಹ ಮಾಡಿಕೊಡುತ್ತೇನೆ. ವೀರಶುಲ್ಕಳಾದ ದೇವಕನ್ಯೆಯಂತಿರುವ ಸೀತೆಯನ್ನು ನನ್ನ ಎರಡನೆಯ ಮಗಳಾದ ಊರ್ಮಿಳೆಯನ್ನು ವಿವಾಹ ಮಾಡಿಕೊಡುತ್ತೇನೆ. ಇದನ್ನು 3 ಬಾರಿ ಹೇಳುತ್ತೇನೆ, ಇದರಲ್ಲಿ ಸಂಶಯವಿಲ್ಲ. ಬ್ರಹ್ಮರ್ಷಿಗಳೇ, ರಾಮ ಲಕ್ಷ್ಮಣರ ವಿಷಯದಲ್ಲಿ ಪರಮ ಪ್ರೀತನಾಗಿರುವ ನಾನು ಇವರಿಗೆ ವಿವಾಹ ಮಾಡಿಕೊಡುವ ಸಲುವಾಗಿ ಈ 2 ವಧುಗಳನ್ನು ನಿಮಗೊಪ್ಪಿಸುತ್ತೇನೆ. ವಿವಾಹದ ಮೊದಲು ಮಾಡಬೇಕಾಗಿರುವ ಗೋದಾನ, ನಾಂದಿ, ಅಭ್ಯುದಯಾದಿಗಳನ್ನು ಮಾಡಿಸಿರಿ. ದಶರಥ ಮಹಾರಾಜ, ಇಂದು ಮಘ ನಕ್ಷತ್ರವಿದೆ. ಇಂದಿನಿಂದ 2 ದಿನಗಳು ಕಳೆದ ನಂತರ ಬರುವ ವಿವಾಹ ಯೋಗ್ಯವಾದ ಉತ್ತರ ಫಲ್ಗುಣನಿ ನಕ್ಷತ್ರದಲ್ಲಿ ವಿವಾಹವನ್ನು ಮಾಡುವವನಾಗು. ರಾಮ ಲಕ್ಷ್ಮಣರ ಸಲುವಾಗಿ ಇವರ ಸುಖೋದಯಕ್ಕೆ ಕಾರಣವಾದ ಗೋದಾನ, ಭೂದಾನಾದಿ ದಾನಗಳನ್ನು ಮಾಡಿಸಬೇಕಾಗಿದೆ. ಇಲ್ಲಿಗೆ 71ನೆಯ ಸರ್ಗವು ಮುಗಿಯಿತು.